500 ಮತ್ತೆ 1000 ರೂಪಾಯಿ ನೋಟ್ ಡಿಮಾನಿಟೈಸೇಷನ್ ಆಯ್ತು. ಓಕೆ, ಹೊಸ 2000 ರೂಪಾಯಿ 500 ರೂಪಾಯಿ ನೋಟ್ ಬಂದು ಇವಾಗ ನೀವು ಕೊನೆಯದಾಗಿ 2000 ರೂಪಾಯಿ ನೋಟ್ನ ಯಾವಾಗ ಯೂಸ್ ಮಾಡಿದ್ರಿ ಮತ್ತೆ ಎಲ್ಲಿ ನೋಡಿದ್ರಿ ಹೇಳಿ? ಏನು 2000 ರೂಪಾಯಿ ನೋಟು ಹಳೆ ಎಕ್ಸ್ ಗರ್ಲ್ ಫ್ರೆಂಡ್ ತರ ಆಗೋಯ್ತಲ್ಲ, ಬರೋದು ಗೊತ್ತಾಗ್ಲಿಲ್ಲ ಹೋಗೋದು ಗೊತ್ತಾಗ್ಲಿಲ್ಲ. ನಮ್ಮ ಮತ್ತೆ 2000 ರೂಪಾಯಿ ನೋಡುವೆ ಬ್ರೇಕಪ್ ಮಾಡ್ಸೋಕೆ ಸರ್ಕಾರ 2017ರಲ್ಲೇ ಸ್ಕೆಚ್ ಹಾಕಿತ್ತು. ಜೋಕ್ಸ್ ಅಪಾರ್ಟ್, 2017ರಲ್ಲೇ ನಮ್ಮ ಗೌರ್ಮೆಂಟ್ 2000 ರೂಪಾಯಿ ನೋಟ್ನ ಕಮ್ಮಿ ಪ್ರಿಂಟ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು. 2016-17ರಲ್ಲಿ 3500 ಮಿಲಿಯನ್ ನೋಟ್ಗಳು ಪ್ರಿಂಟ್ ಆಗಿದ್ದು, ಮತ್ತೆ 2017-18ರಲ್ಲಿ 111 ಮಿಲಿಯನ್ ನೋಟ್ ಪ್ರಿಂಟ್ಸ್ ಆಗಿದ್ದು, ಮತ್ತೆ ಕೊನೆಯದಾಗಿ 2018-2019ರಲ್ಲಿ 46 ಮಿಲಿಯನ್ ನೋಟ್ ಪ್ರಿಂಟ್ ಆಗಿದ್ದು. ಇದಾದ್ಮೇಲೆ ನೋಟ್ ಪ್ರಿಂಟೇ ಆಗ್ಲಿಲ್ಲ. 2019-20 ನೋಟೇ ಪ್ರಿಂಟ್ ಆಗಿಲ್ಲ. ಅವಾಗ್ಲಿಂದ ನೋಟ್ ಪ್ರಿಂಟಿಂಗ್ ಸ್ಟಾಪ್ ಆಯ್ತು. ಗೌರ್ಮೆಂಟ್ ಅವರು ನೋಟ್ ಪ್ರಿಂಟಿಂಗ್ ಎಂತೂ ಸ್ಟಾಪ್ ಮಾಡಿದೀವಿ ಅಂತ ಅಫಿಷಿಯಲ್ ಆಗಿ ಏನು ಹೇಳಿಲ್ಲ. ಆದ್ರೂ ಅದಾಗದೆ ಎಲ್ರಿಗೂ ಗೊತ್ತಾಗುತ್ತೆ ಬ್ಲಾಕ್ ಮನಿ ಕಾರಣದಿಂದ. ಎಂತಕಂದ್ರೆ 2000 ರೂಪಾಯಿ ತುಂಬಾ ದೊಡ್ಡ ಅಮೌಂಟ್. 500 ರೂಪಾಯಿನ 2000 ರೂಪಾಯಿ ಜಾಗದಲ್ಲಿ ಇಡಬೇಕಾದ್ರೆ 4 ನೋಟ್ ಇಡಬೇಕು. 2000 ರೂಪಾಯಿ ನೋಟಿಂದ ಬ್ಲಾಕ್ ಮನಿ ಹೋಲ್ಡಿಂಗ್ ಜಾಸ್ತಿ ಆಗ್ತಿತ್ತು. ಸೊ 2000 ರೂಪಾಯಿ ನೋಟ್ ಪ್ರಿಂಟಿಂಗ್ ನ ಸ್ಟಾಪ್ ಮಾಡಿದ್ರು. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ಸೊ ಯಾರಾದ್ರೂ 2000 ರೂಪಾಯಿ ನೋಟ್ ನ ಮಿಸ್ ಮಾಡ್ಕೋತಿದ್ರೆ ಕಮೆಂಟ್ ಮಾಡಿ.